ನಮಸ್ತೆ. ಹಿಂದಿನ ವರ್ಷ ಬರ್ತ್ಡೇಗೆ ಗಿಫ್ಟ್ ಆಗಿ ಬಂದಿದ್ದಂತ ಪುಸ್ತಕ ನನ್ನ ಇನ್ಸ್ಟಾಗ್ರಾಮ್ ಸ್ನೇಹಿತರು ಮತ್ತೆ ಪುಸ್ತಕ ಪ್ರೇಮಿಗಳು ಕಳಿಸಿ ಕೊಟ್ಟಂತಹ ಒಂದು ಪುಸ್ತಕ ಇದು. ಒಂದು ವರ್ಷ ಆದ್ರೂ ಸಹ ನಾನು ಇದನ್ನ ಓದೇ ಇಲ್ಲ. ನಾನೇ ಬೇಕು ಅಂತ ಈ ಪುಸ್ತಕ ಬೇಕು ಅಂತ ಅವ್ರಿಗೆ ಕೇಳಿದ್ದು. ಅಂದ್ರೆ ಈ ಪುಸ್ತಕದ ಬಗ್ಗೆ ನಾನೇ ಸುಮಾರು ಅಷ್ಟು ಒಳ್ಳೊಳ್ಳೆ ಇದನ್ನ ಗಿರಿಜಾ ಮೇಡಮ್ ಫೇಸ್ಬುಕ್ ಅಲ್ಲಿ ಹಿರಿಯ ಓದುಗರು ಎಷ್ಟು ಸಾರಿ ಪವಿತ್ರ ನೀನ್ ಈ ಪುಸ್ತಕ ಓದ್ಲೇಬೇಕು, ನೀನ್ ಈ ಪುಸ್ತಕ ಓದ್ಲೇಬೇಕು, ನಿನ್ಗೆ ಇಷ್ಟ ಆಗುತ್ತೆ ಸುಮಾರು ಸಾರಿ ಹೇಳಿದ್ದು. ನನಗೆ ಅಂತಹದ್ದೇನಿದೆ ಆ ಪುಸ್ತಕದಲ್ಲಿ ನೋಡೋಣ, ರೂಪದರ್ಶಿ ರಿವ್ಯೂ ಮಾಡಿದಾಗ ನಿನಗೆ ಇಷ್ಟ ಆಗುತ್ತೆ, ನೀನು ಈ ಒಂದು ಯಾವುದು ಶಾಂತಲಾ ಕೃತಿಯನ್ನು ಓದ್ಬೇಕು ಅಂತ ಹೇಳಿದ್ರು. ಸರಿ ಓದೋಣ ಅದು ಮುಂದೆ ಹೋಗ್ತಾ ಇತ್ತು. ನನಗೆ ಅವ್ರಿಗೆ ಯಾವ ಪುಸ್ತಕ ಬೇಕು ಅಂದಾಗ ನನಗೆ ಆಗ ನೆನಪು ಬಂದಿದ್ದು ಶಾಂತಲಾ ಕೃತಿ. ಸರಿ ತರ್ಸ್ಕೊಂಡಿದ್ದಾಯ್ತು, ಓದೋದಕ್ಕೆ ಸಮಯ ಆಗಿರ್ಲಿಲ್ಲ. ಬಟ್ ಮೊನ್ನೆ ಹೀಗೆ ಯಾವ್ದೋ ಬೇರೆ ಪುಸ್ತಕ ಓದ್ತಿದ್ದೆ, ಅದೆಲ್ಲೋ ಬೇರೆ ಕಡೆ ಇಟ್ಬಿಟ್ಟಿದೆ. ಅಷ್ಟು ಪುಸ್ತಕದಲ್ಲಿ ಯಾವ್ದು ತಗೊಳ್ಳೋಣ, ಶಾಂತಲಾ ತಗೊಂಡೆ. ಶಾಂತಲಾ ತಗೊಂಡು ಹಾಳೆ ತಿರುವಾಗ್ತಾ ಓದೋದಕ್ಕೆ ಕೂತ್ರೆ ಎಷ್ಟು ಅದ್ಭುತವಾಗಿತ್ತು ಕೃತಿ ಅಂದ್ರೆ ನಿಜಕ್ಕೂ ನನಗೆ ಆ ಓದಿನ ಸುಖ ಅಂತ ಹೇಳ್ತೀವಲ್ವಾ, ಅದು ಸಿಕ್ಕಿದ್ದು ನಿಜಕ್ಕೂ ಶಾಂತಲದಲ್ಲಿ. ಅಂದ್ರೆ ರೂಪದರ್ಶಿ ಓದಿದೆ, ಸುಮಾರು ಜನ ರೂಪದರ್ಶಿ ಸೂಪರ್ ಹೆಂಗೋ ಇದೆ ಅಂತ ಎಲ್ಲ ಹೇಳ್ತಾರಲ್ಲ. ನನಗೆ ಸ್ಟಾರ್ಟಿಂಗ್ ಓದ್ಬೇಕಾದ್ರೆ ರೂಪದರ್ಶಿ ನಿದ್ದೆ ಬಂದಿದ್ದಂತೂ ಸತ್ಯ. ಆದ್ರೆ ಅದೇ ಲೇಖಕರ ಬರ್ದಿರೋದು ಶಾಂತಲಾ ಅನ್ನಷ್ಟು ಅದ್ಭುತವಾಗಿ ಪ್ರಾರಂಭಿಕ ಹಂತದಲ್ಲಿ, ಇನ್ನ ನಾನು ನಿಜ ಪೂರ್ತಿ ಓದಿಲ್ಲ, ನಾನು ಕೇವಲ 50 ಪುಟ ಮಾತ್ರ ಓದಿರೋದು. ಅಷ್ಟರಲ್ಲಿ ನನಗೆ ಅವರ ನಿರೂಪಣಾ ಶೈಲಿ, ಅಲ್ಲಿ ಬರುವಂತ ಸಂಭಾಷಣೆ ಎಷ್ಟು ಚೆನ್ನಾಗಿದೆ ಅಂದ್ರೆ, ಯಾವುದೋ ಒಂದು ಪೌರಾಣಿಕ ನಾಟಕ ಅಥವಾ ಕೃತಿಗಳನ್ನು ಓದ್ಬೇಕಾದ್ರೆ ನಮ್ಗೆ ಸಿಗುತ್ತೆ. ನಾನು ಇದುವರೆಗೂ ಪೌರಾಣಿಕ ಅಂದ್ರೆ ಐತಿಹಾಸಿಕ ಹಿನ್ನೆಲೆ ಇರುವಂತಹ ಒಂದಷ್ಟು ಕೃತಿಗಳನ್ನ ಓದಿದ್ರು ಕೂಡ ಈ ಕೃತಿ ಓದ್ಬೇಕಾದ್ರೆ ಸಿಗ್ತಾ ಇರುವಂತಹ ಆನಂದ ಇದೆಯಲ್ಲ, ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ಯಾವಾಗ ಓದಿ ಮುಗಿಸ್ಬಿಡ್ತೀನೋ ಅಂತ ನನಗನ್ನಿಸ್ತಾ ಇದೆ. ಸಮಯ ಆದಷ್ಟು ಬೇಗ ಓದ್ಬಿಟ್ಟು ರಿವ್ಯೂ ಹೇಳ್ತೀನಿ. ಧನ್ಯವಾದಗಳು.